ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2026 ಪಠ್ಯಕ್ರಮ ಆಧಾರಿತ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸ್ನೇಹಿತರೆ, ಯಾರಿಗಾದರೂ ಇಂಟ್ರೆಸ್ಟ್ ಇದೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತುವ ಮೂಲಕ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಈ ಹಿಂದೆ ಹಲವು ಕ್ಲಾಸ್ಗಳನ್ನು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಹಾಗೂ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಹಲವು ಕ್ಲಾಸ್ಗಳನ್ನು ಕೊಟ್ಟಿದ್ದೇವೆ. ಕನ್ನಡದಲ್ಲಿ ಬಹುತೇಕ ವ್ಯಾಕರಣವನ್ನು ಮುಗಿಸಿದ್ದೇವೆ. ಇನ್ನುಳಿದಂತೆ ಕವಿ ಪರಿಚಯ ಏನಿದೆ ಅದು ಕನ್ನಡದ ಒಂದು ಭಾಗವಾಗಿರುವಂತಹ ಕವಿ ಪರಿಚಯ. ಇದು 1ರಿಂದ 10ನೇ ತರಗತಿಯವರೆಗೆ ಇರುವಂತಹ ಪ್ರಮುಖ ಅಂದರೆ ಅದರಲ್ಲೂ ಅತಿ ಮುಖ್ಯವಾದಂತಹ ಏನು ಕವಿಗಳಿದ್ದಾರೆ. ಅದರಲ್ಲೂ ಕೂಡ ಪಂಪಯುಗದಿಂದ ಹಿಡಿದು ನವೋದಯದವರೆಗೂ ಕೂಡ ಏನಿದೆ ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ ನೋಡಿ, ಪಂಪ ಯುಗ ಹಾಗಂತ ಇದರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಂದರೆ 3ರಿಂದ 4 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ, ಅದು ಕೂಡ ಗೊತ್ತಿರಲಿ. ಸ್ಟಾರ್ಟಿಂಗ್ ನೋಡ್ಬಿಡೋಣ. ಈಗ ನಾವು ಮೊದಲಿಗೆ ನೋಡೋಣ ಪಂಪ ಯುಗ. ಪಂಪ ಯುಗ 1902 ಅಂತ ಇರುವಂಥದ್ದು ನೋಡೋಣ. ಪಂಪನ ಕೃತಿಗಳನ್ನು ನೋಡೋಣ. ಅದರಲ್ಲಿ ಆದಿಪುರಾಣ ಈತನ ಚಂಪು ಕಾವ್ಯವಾಗಿದೆ. ಇನ್ನು ವಿಕ್ರಮಾರ್ಜುನ ವಿಜಯ ಇದು ಕೂಡ ಚಂಪು ಕಾವ್ಯವಾಗಿದೆ. ಪಂಪನಿಗೆ ಆಶ್ರಯ ನೀಡಿದಂಥವರು ಹರಿಕೇಸರಿ. ಇವರ ಬಿರುದುಗಳು ನೋಡಿ ಇಷ್ಟೇ, ಅಂದರೆ ಅವ್ರನ್ನ ತುಂಬ ಇದೆ, ನಾವು ಅದರೊಳಗಡೆ ಏನು ಬೇಕೋ ಅದನ್ನು ಮಾತ್ರ ಹೇಳ್ತಾ ಇರುವಂಥದ್ದು. ಪಂಪನ ಬಿರುದುಗಳು ಕವಿತಾ ಗುಣಾರ್ಣವ, ಸರಸ್ವತಿ ಮಣಿಕಾರ, ಸಂಸಾರ ಸಾರೋದಯ ಅಂತ ಈ 3 ಕೂಡ ರಿಪೀಟ್ ಆಗಿರುವಂಥದ್ದು. 3 ಕೇಳಿದ್ದಾರೆ. ಇಷ್ಟು ನೋಡಿ, ಪಂಪ ಅಂದರೆ ಸಿಂಪಲ್ ಆಗಿರುವಂಥದ್ದು. ಪಂಪನ ಯುಗ 1902ರಿಂದ ಆರಂಭ. ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಚಂಪು ಕಾವ್ಯಗಳಾಗಿವೆ. ಈತನಿಗೆ ಆಶ್ರಯದಾತ ಹರಿಕೇಸರಿ. ಬಿರುದುಗಳು ಕವಿತಾ ಗುಣಾರ್ಣವ, ಸರಸ್ವತಿ ಮಣಿಹಾರ ಹಾಗೂ ಸಂಸಾರ ಸಾರೋದಯ ಎನ್ನುವಂಥದ್ದು. ಇನ್ನು ಪಂಪ ಆದಮೇಲೆ ಇನ್ಯಾರು ಬರ್ತಾರಪ್ಪ ಅಂದರೆ ಪೊನ್ನ. ಯಾರು? ಪೊನ್ನ. ಈತನ ಅತಿ ಮುಖ್ಯವಾದ ಕೃತಿ ಶಾಂತಿನಾಥ ಪುರಾಣ. ಅತ್ತಿಬೊಬ್ಬೆ ಇದನ್ನು ಪುನರ್ರಚಿಸ್ತಾಳೆ, 1000 ಪ್ರತಿಗಳನ್ನು ಪ್ರಿಂಟ್ ಹಾಕಿಸ್ತಾಳೆ. ಇನ್ನು ಭುವನೈಕ್ಯ ರಾಮಾಭ್ಯುದಯ ಇವನ ಪ್ರಮುಖ ಕೃತಿಯಾದರೆ ಈತನಿಗೆ ಆಶ್ರಯದಾತ ಬಂದು 3ನೇ ಕೃಷ್ಣ ಆಗ್ತಾರೆ. ಈತ ಜೀನಾಕ್ಷರ ಮಾಲೆಯನ್ನು ಕೂಡ ಬರೀತಾರೆ. ಇನ್ನು ಇವರ ಬಿರುದು ಯಾವುದಂದ್ರೆ, ಪೊನ್ನನ ಬಿರುದು ಯಾವುದಂದ್ರೆ ಉಭಯ ಕವಿ ಅಂತ ಪೊನ್ನನನ್ನು ಕರೀತಾರೆ. ಕ್ಲಿಯರ್? ಇನ್ನು ರನ್ನ, ಸುದೀಪ್ ರವರ ರನ್ನ ಮೂವಿಯಲ್ಲ, ಇವರು ಬರೆದಿರುವಂಥದ್ದು ಸಾಹಸ ಭೀಮ ವಿಜಯ, ಅಜಿತನಾಥ ಪುರಾಣ, ಪರಶುರಾಮ ಚರಿತೆ, ರನ್ನಕಂದ. ಓಕೆ, ಆಶ್ರಯದಾತ ರನ್ನನಿಗೆ ಆಶ್ರಯದಾತ ತೈಲಪ. ಇವರಿಗೆ ಬಿರುದು ಇರುವ ಬೆಡಗ, ಕವಿ ತಿಲಕ, ಕವಿ ಜನ್ನ, ಚೂಡಾರತ್ನ. ಇನ್ನು ಚಾವುಂಡರಾಯ ಪುರಾಣವನ್ನು ಬರೀತಾರೆ. ಅದನ್ನೇ ಷಷ್ಠಿ ಲಕ್ಷಣ ಪುರಾಣ ಅಂತ ಕೂಡ ಕರೀತಾರೆ. ಗಂಗರಾಯ ಈತನಿಗೆ ಆಶ್ರಯದಾತನಾಗಿರ್ತಾನೆ. ಇನ್ನುಳಿದಂತೆ ನೋಡೋಣ, ನಾಗವರ್ಮ 1990 ಅಷ್ಟೇ. ನಾಗವರ್ಮನ ಕೃತಿ ಛಂದೋ ಬುದ್ಧಿ ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ಕರ್ನಾಟಕ ಕಥಾಮಂಜರಿ ಬಾಣಭಟ್ಟನ ಸಂಸ್ಕೃತ ಕೃತಿಯ ಆಧರಿಸಿ ಬರೆದಿರುವಂಥದ್ದು. ಕರ್ನಾಟಕ ಕಥಾಮಂಜರಿ ಬರೆದಿದ್ದು ಯಾರು ಅಂದರೆ ನಾಗವರ್ಮ. ಕ್ಲಿಯರ್? ಇನ್ನುಳಿದಂತೆ ದುರ್ಗಸಿಂಹ ಲೋಕೋಪಕಾರಿ ಅನ್ನುವಂಥದ್ದು ಈತ ಬರೆಯುವಂಥದ್ದು. ತುಂಬ ಇಂಪಾರ್ಟೆಂಟ್ ಆಗುತ್ತೆ ದುರ್ಗಸಿಂಹಂದು. ಇನ್ನು ನಾಗಚಂದ್ರ, ಅಭಿನವ ಪಂಪ ಅಂತ ಯಾರನ್ನ ಕರೀತಾರೆ ಅಂದರೆ ನಾಗಚಂದ್ರ. ಇದು ತುಂಬ ಸರಿ ರಿಪೀಟ್ ಆಗಿದೆ. ಅಭಿನವ ಪಂಪ ಯಾರನ್ನ ಕರೀತಾರೆ ಅಂತ. ಮಲ್ಲಿಕನಾಥ ಪುರಾಣವನ್ನು ಬರೀತಾರೆ. ರಾಮಚರಿತ ಪುರಾಣ ಕೂಡ, ಪಂಪ ರಾಮಾಯಣ ಕೂಡ ಬರೀತಾರೆ. ಅದಕ್ಕೆ ಅವನು ಅಭಿನವ ಪಂಪ ಅಂತ ಕರೆಯೋದು. ಅದನ್ನು ರಾಮಚರಿತ ಪುರಾಣವನ್ನೇ ಪಂಪ ಪುರಾಣ ಅಂತ ಪಂಪ ರಾಮಾಯಣ ಅಂತ ಕರೆಯೋದು. ದ್ವಾರ ಸಮುದ್ರದ ಬಲ್ಲಣ ಈತನ ಆಶ್ರಯದಾತ. ಇನ್ನು ಬಂದರೆ ಹರಿಹರ, ಈತರ ಆಶ್ರಯದಾತ ಹೊಯ್ಸಳರ ನರಸಿಂಹ. ಹರಿಹರ ಇವರು ಯಾರು ಆಶ್ರಯದಾತ? ಹೊಯ್ಸಳರ ನರಸಿಂಹ. ರಗಳೆಯ ಕವಿ ಅಂತಾರೆ. ರಕ್ಷಶತಕ, ಪಂಪಶತಕ, ಪ್ರಭು ಲಿಂಗರ ರಗಳೆ, ನಂಬಿಯಣ್ಣನ ರಗಳೆ, ಇಳೆಯಾಂಡ ಕುಮಾರ ರಗಳೆಯನ್ನು ಕೂಡ ಇವರೇ ಬರೆದಿರುವಂಥದ್ದು. ಇನ್ನು ರಾಘವಾಂಕ, ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ. ಉಭಯ ಕವಿ, ಕಮಲರವಿ ಅಂತ ಕೂಡ ಕರೀತಾರೆ. ಈತನರವುದು ರಾಘವಾಂಕನವು ಹರಿಶ್ಚಂದ್ರ ಕಾವ್ಯ, ವೀರೇಶ ಚರಿತೆ, ಸಿದ್ದರಾಮ ಪುರಾಣ, ಸೋಮನಾಥ ಚರಿತೆ, ಶರಭ ಚರಿತೆ, ಹರಿಹರ ಮಹತ್ವ. ನೇಮಿಚಂದ್ರ
ಆಶ್ರಯದಾತ ಹೊಯ್ಸಳರ ವೀರಬಲ್ಲಾಳ, ಲೀಲಾವತಿ, ನೇಮಿನಾಥ ಪುರಾಣ. ಇನ್ನು ಜನ್ನನ ಬಗ್ಗೆ ಹೇಳೋದಾದ್ರೆ ಈತನ ಪ್ರಮುಖ ಕೃತಿ ಯಶೋಧರ ಚರಿತ್ರೆ. ಇದೊಂದು ತಿಳ್ಕೊಂಡಿದ್ರೆ ಸಾಕು. ಇದರಲ್ಲಿ ಯಶೋಧರ ಗೊತ್ತಲ್ಲ, ಕೋಳಿ ಕಥೆ ಎಲ್ಲ ಬರುತ್ತದು, ಹಿಟ್ಟಿನ ಕೋಳಿ ಬರುತ್ತಲ್ಲ ಅದು. ಇನ್ನು ಕುಮಾರವ್ಯಾಸ 1430, ರೂಪಕ, ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ, ಕರ್ನಾಟಕ ಕಥಾಮಂಜರಿ ಬರೆದಿದ್ದು, ಅದು ಕೂಡ ಭಾಮಿನಿ ಷಟ್ಪದಿಯಲ್ಲಿ. ಐರಾವತ ಕೂಡ ಈತನ ಕೃತಿಯಾಗಿರುವಂಥದ್ದು. ಕುಮಾರ ವಾಲ್ಮೀಕಿ ತೊರವೆನರಹರಿ ಬಿರುದು ನಿಮಗೆ ಗೊತ್ತಿರಲಿ, ರಾಜಹಂಸ ಅಂತ ಕರೀತಾರೆ. ಕುಮಾರ ವಾಲ್ಮೀಕಿಗೆ ರಾಜವಂಶ ಅಂತ ಕರೀತಾರೆ. ಹಂಸ, ತೊರವೆ ರಾಮಾಯಣ ಇರೋ ಕೃತಿ. ಇನ್ನು ಲಕ್ಷ್ಮೀಶ ಜೈಮಿನಿ ಭಾರತವನ್ನು ಬರೆದಿದ್ದು, ಅದು ಕೂಡ ವಾರ್ಧಕ ಷಟ್ಪದಿ. ಇದು ಕ್ವಶನ್ ಆಗಿದೆ, ಜೈಮಿನಿ ಭಾರತ ಯಾವುದರಲ್ಲಿದೆ? ವಾರ್ಧಕ ಷಟ್ಪದಿಯಲ್ಲಿ. ಉಪಮಾ ಲೋಲ, ಕರ್ನಾಟಕ ಕವಿಚ್ಯೂತವನ ಅಂತ ಕರೀತಾರೆ. ಇನ್ನೊಂದು ಸಂಜೀವನಮ 1680ರಲ್ಲಿ, ಅಧಿಪದಯ ಧರ್ಮ, ಇದು ಸಾಂಗತ್ಯ ಕೃತಿ ಅನ್ನುವಂಥದ್ದು ಗೊತ್ತಿರಲಿ. ಇನ್ನುಳಿದಂತೆ ವಚನಗಳು ನೋಡಿ, ಇದೆಲ್ಲ ಆಯಿತು. ಈಗ ವಚನಗಳಿಗೆ ಬಂದರೆ ದೇವರದ ಸಮಯ ಅಥವಾ ಜೇಡರದ ಸಮಯ 1140, ಆದ್ಯ ವಚನಕಾರ ಅಂತ ಇದನ್ನು ಕರೀತಾರೆ. ಆದ್ಯ ವಚನಕಾರ. ಸ್ಥಳ ಸುರಪುರ ಸ್ಥಳ ಆಗಿರುವಂಥದ್ದು. ನೈಗೆಯ ಇವರ ವೃತ್ತಿ ಅಂದರೆ ಬಟ್ಟೆ ನೇಯ್ಗೆ ಅಂಥದ್ದು. 1500 ವಚನಗಳು ಇವರಿಗೂ ಲಭಿಸಿವೆ. ದೇವರ ದಶಮಯ ಅಥವಾ ಜೇಡರ ದಶಮಯ. ಇವರ ಅಂಕಿತ ನಾಮ ರಾಮನಾಥ. ಓಕೆ. ಇನ್ನು ಅಲ್ಲಮ ಪ್ರಭು ಬೆಳ್ಳಿಗಾವಿಯವರಾಗಿದ್ದಾರೆ. ಶೂನ್ಯ ಸಿಂಹಾಸನದ ಅಧ್ಯಕ್ಷರು ಬಸವಣ್ಣನವರೇ ಇವರನ್ನು ಮಾಡ್ತಾರೆ. ಅಂಕಿತ ನಾಮ ಅಲ್ಲಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ. ಇನ್ನು ಬಸವಣ್ಣನವರು ಕೂಡಲ ಸಂಗಮದೇವ, ಇವರ ಅಂಕಿತ ನಾಮ ಆಶ್ರಯದಾತ ಬಿಜ್ಜಳ. ಇನ್ನು ಅಕ್ಕ ಮಹಾದೇವಿ ಯೋಗಂಗ ತ್ರಿಪದಿ ಅಂತ ಬರೀತಾರೆ. ಚೆನ್ನಮಲ್ಲಿಕಾರ್ಜುನ ಇವರ ಆಶ್ರಯ ಇದು ಅಂಕಿತ ನಾಮ ಆಗುತ್ತೆ. ಸ್ನೇಹಿತರೆ, ಇವೆಲ್ಲವನ್ನ ನಾನು ನಿಮಗೆ ಒಂದೇ ಇದರಲ್ಲಿ ತರುವಂಥ ಕೆಲಸವನ್ನು ಮಾಡಿದ್ದೇನೆ. ನೀವೆಲ್ಲವನ್ನ ತಿರುವಾಕಿ ನೋಡುವಂಥದ್ದಿಲ್ಲ. 1ರಿಂದ 10ನೇ ತರಗತಿಯ ಎಲ್ಲ ಕವಿ ಪರಿಚಯ ಇದರಲ್ಲಿ ಸಿಗುತ್ತೆ. ಇದರ PDF ಕೂಡ ರೆಡಿ ಆಗ್ತಿದೆ, ಅದು ಕೂಡ ಸದ್ಯದಲ್ಲೇ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ, ಈಗ ದಾಸ ಸಾಹಿತ್ಯನ ನೋಡೋಣ. ಶ್ರೀಪಾದರಾಯರು ಚನ್ನಪಟ್ಟಣದ ಅಂಬೂರಿನಲ್ಲಿ ಜನಿಸಿದವರಂಥವ್ರು. ನಿಮ್ಗೆ ಗೊತ್ತಿರಲಿ, ಪೂರ್ವದ ಹೆಸರು ಲಕ್ಷ್ಮೀ ನಾರಾಯಣ. ಓಕೆ. ಶ್ರೀಪಾದರಾಯರದು ಅಂಕಿತ ಬಂದು ಶ್ರೀರಂಗವಿಠಲ. ಇನ್ನು ಶ್ರೀ ವ್ಯಾಸರಾಯರು 1447, 1539 ಮೈಸೂರು. ನೋಡಿ, ವ್ಯಾಸರಾಯರ ಮೂಲ ಹೆಸರು, ಪೂರ್ವದ ಹೆಸರು ಯತಿರಾಜ. ಕೃಷ್ಣ, ಶ್ರೀಕೃಷ್ಣ, ಶ್ರೀಕೃಷ್ಣ ಅಂತ ಕೂಡ ಇವರು ಏನು ಅಂಕಿತವನ್ನು ಬಳಸ್ಕೊಳ್ತಾರೆ. ಇನ್ನು ಶ್ರೀ ವಾದಿರಾಜರು ಯಾರು ಅಂದರೆ ಕುಂದಾಪುರದಲ್ಲಿ ಜನಿಸಿದ್ರು. ಪೂರ್ವಾಶ್ರಮದ ಹೆಸರು ವಾರಾಹ. ಅಂಕಿತ ನಾಮ ಅಯವದನ ಅಂತ ಬರ್ತಲ್ಲ. ಇನ್ನು ಪುರಂದರದಾಸರು 1484, 1564. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಜನಿಸಿದ್ರು. ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ನಾಯಕ. ಹುಟ್ಟು ಕಂಜೂಸಾಗಿರ್ತಾರೆ, ಆಮೇಲೆ ಅವ್ರಿಗೆ ಇದೆಲ್ಲ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರುವಂಥದ್ದು. ಅಂಕಿತ ನಾಮ ಪುರಂದರ ವಿಠಲ. ಕೃತಿ ನೀನ್ಯಾಕೋ ನಿನ್ನ ಅಂಗ್ಯಾಕೋ ನಿನ್ನ ನಾಮದ ಅಂತ ಬರುತ್ತೆ. ಮುಂಚೂರು ಇನ್ನು ಸ್ವಲ್ಪ ಬರುತ್ತೆ. ನೀನ್ಯಾಕೋ ನಿನಗ್ಯಾಕೋ ನಿನ್ನ ನಾಮದ ಅಂಗ್ಯಾಕೋ. ಓಕೆ. ಕನಕದಾಸರು 1142, 1508 ಹಾವೇರಿಯ ಬಾಡ ಗ್ರಾಮದಲ್ಲಿ ಜನಿಸಿದ್ರು. ಪೂರ್ವಾಶ್ರಮದ ಹೆಸರು ಕನಕದಾಸರದು ತಿಮ್ಮಪ್ಪ. ಚಿನ್ನ ಕನಕನಾಯಕ ಅಂತ ಕರೀತಾರೆ ಆರಂಭದಲ್ಲಿ. ಇನ್ನು ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ. ಕೃತಿಗಳು ಹರಿಭಕ್ತಸಾರ, ರಾಮಚರಿತ್ರೆ, ಮೋಹನ ತರಂಗಿಣಿ, ನಳಚರಿತ್ರೆ ಅಂತ ನೀವು ನೋಡಬಹುದು. ಇನ್ನು BM ಶ್ರೀಕಂಠಯ್ಯ ಕನ್ನಡ ಕಣವ 1884ರಲ್ಲಿ ಜನನ. ಕಾವ್ಯಶ್ರೀ, ಇವರ ಕಾವ್ಯನಾಮ ಯಾವುದಂದ್ರೆ ಶ್ರೀ ಅಂತಲೇ ಕರೀತಾರೆ. BM ಶ್ರೀದಾಗ ಜಶ್ರೀ. ನಾಗಮಂಡಲದ ಬೆಳ್ಳೂರು. ಇವರ ಕೃತಿಗಳು ಯುದ್ಧ, ಗದಾಯುದ್ಧಂ, ಅಶ್ವತ್ಥಾಮನ್, ಪಾರಸಿಕರು, ಕರುನಾಡು ಬಾ ಬೆಳಕೆ, ಮಸುಕಿನಲ್ಲಿ ಮುಬ್ಬಿನಲ್ಲಿ ಎನ್ನುವಂಥದ್ದು ಕವನ ಆಗಿರುವಂಥದ್ದು. ಇನ್ನು ಮಾಸ್ತಿ ನಮ್ಮೆಲ್ಲರ ಆಸ್ತಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ 1891 ಕೋಲಾರದ ಮಾಸ್ತಿಯಲ್ಲಿ ಜನಿಸಿದ್ರು. ಕಾವ್ಯನಾಮ ಶ್ರೀನಿವಾಸ. ಸಣ್ಣ ಕಡತೆಗಳ ಜನಕ ಕೂಡ ಇವರೇ ಆಗಿರ್ತಾರೆ. ಚಿಕ್ಕವೀರ ರಾಜೇಂದ್ರ, ಚೆನ್ನಬಸವನಾಯಕ, ರಂಗಣ್ಣನ ಮದುವೆ, ಮಾತುಗಾರ ರಾಮಣ್ಣ, ಆತ್ಮಕಥೆ ಭಾವ. ಓಕೆ. ಇನ್ನು ದಾರಾ ಬೇಂದ್ರೆ ಧಾರವಾಡದವರು. ಅಂಬಿಕಾ ತನಯದತ್ತ ಇವರ ಏನು ಹೆಸರು ಅಂದರೆ ಆ ಹೆಸರಿನಲ್ಲಿಯೇ ಬರೆಯುವಂಥದ್ದು. ಇವರ ಕೃತಿಗಳು ನಾಲ್ಕು ತಂತಿ, ಕೃಷ್ಣಕುಮಾರಿ, ಗರಿ, ಸಾಯೋ ಆಟ,
ದೆವ್ವದ ಮನೆ ಸಾಹಿತ್ಯ ವಿರಾಟ ಸ್ವರೂಪ. ಶಬ್ದಗಾರುಡಿಗ ಅಂತ ಕರೀತಾರೆ. ಏನಂತ ಕರೀತಾರೆ? ಶಬ್ದಗಾರುಡಿಗ ಅಂತ ಹೇಳಿ ದ ರಾ ಬೇಂದ್ರೆನ ಕರೀತಾರೆ. ಏನೋ ಶಿವರಾಮ್ ಕಾರಂತರು 1902ರಲ್ಲಿ ಉಡುಪಿಯ ಕೋಟದಲ್ಲಿ ಜನನ. ಕಡಲ ತೀರದ ಭಾರ್ಗವ. ಮರಳಿ ಮಣ್ಣಿಗೆ ಚೋಮನುಡಿನ ಬೆಟ್ಟದ ಜೀವ. ಮುಖರ್ಜಿಯ ಕನಸು. ಹುಚ್ಚು ಮನಸ್ಸಿನ 10 ಮುಖಗಳು. ಸ್ಮೃತಿ ಪಟಲದಿಂದ ಆತ್ಮಕಥನ ಎನ್ನುವಂಥದ್ದು. ಇನ್ನು ಕುವೆಂಪು 1904 ಡಿಸೆಂಬರ್ 29ರಂದು ಜನದ. ಪ್ರಾರಂಭದ ಕಾವ್ಯನಾಮ ಯಾವುದು ಅಂದರೆ ಕಿಶೋರ ಚಂದ್ರವಾಣಿ ಎನ್ನುವಂಥದ್ದು. ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬೊಮ್ಮನಹಳ್ಳಿ ಕಿಂದರಿ ಜೋಗಿ. ಕೊಳಲು ಪ್ರೇಮ ಕಾಶ್ಮೀರ. ಜಲಗಾರ ರಕ್ತಾಕ್ಷಿ. ಶೂದ್ರ ರಾಕ್ಷಸ ಸನ್ಯಾಸಿ ಮತ್ತು ಇತರ ಕಥೆಗಳು ಅವರು ಬರೆದಿದ್ದಾರೆ. ನೆನಪಿನ ದೋಣಿಯಲ್ಲಿ ಆತ್ಮಕಥನ. ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಕೂಡ ಬರೆದಿದ್ದಾರೆ. ಖಂಡ ಕಾವ್ಯ ಯಾವುದಪ್ಪ ಅಂದರೆ ಚಿತ್ರಾಂಗದ. ಖಂಡ ಕಾವ್ಯ ಯಾವುದು? ಚಿತ್ರಾಂಗದ. ಮಹಾಕಾವ್ಯ ಯಾವುದು ಅಂದರೆ ಶ್ರೀರಾಮಾಯಣ ದರ್ಶನಂ. ಇನ್ನು ಹೊಸಗನ್ನಡದ ಸಾಹಿತ್ಯ ಪ್ರಕಾರಗಳನ್ನೊಮ್ಮೆ ನೋಡಿಬಿಡಿ. ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಇವು ನಿಮಗೆ ಗೊತ್ತಿರುವಂಥದ್ದು. ನವೋದಯದಲ್ಲಿ ಮುಖ್ಯವಾಗಿ ಮುದ್ದಣ್ಣ ಬರ್ತಾರೆ 1870. ಕಾರ್ಕಳದ ನಂದಳಿಕೆ ಇವರ ಊರಾಗಿರುವಂಥದ್ದು. ಹೊಸಗನ್ನಡದ ಮುಗೋಳಿ ಅಂತ ಕೂಡ ಕರೀತಾರೆ ಇವರನ್ನು. ಲಕ್ಷ್ಮೀನಾರಾಯಣಪ್ಪ ಕೃತಿಗಳು. ಇವರ ಹೆಸರೇನಪ್ಪ ಅಂದರೆ ಲಕ್ಷ್ಮೀನಾರಾಯಣಪ್ಪ. ಇವರ ಕೃತಿಗಳು ಅದ್ಭುತ ರಾಮಾಯಣ, ಪಟ್ಟಾಭಿಷೇಕ, ರಾಮನ ಪಟ್ಟಾಭಿಷೇಕ, ರತ್ನಾವತಿ ಕಲ್ಯಾಣ. ಕ್ಲಿಯರ್? ಇನ್ನು ಬಸಪ್ಪ ಶಾಸ್ತ್ರಿ ಇವರನ್ನು ಅಭಿನವ ಪಂಥ ಅಂತ ಕರೀತಾರೆ. ಆಸ್ಥಾನ ಪಂಡಿತ ಅಂತಾರೆ. ಕೃತಿಗಳು ಶಾಕುಂತಲ, ಸಾವಿತ್ರಿ ಚರಿತ್ರೆ, ದಮಯಂತಿ. ಶೇಕ್ಸ್ಪಿಯರನ ಒಥೆಲೋವನ್ನು ಸುರಸೇನ ಚರಿತೆ ಎಂದು ಅನುವಾದಿಸಿದರು ಯಾರು? ಬಸಪ್ಪ ಶಾಸ್ತ್ರಿ. ಗೋವಿಂದ ಪೈ 883. ಕಾಸರಗೋಡಿನ ಮಂಜೇಶ್ವರದವರು. ಮೊದಲ ರಾಷ್ಟ್ರಕವಿಯವರು. ಕೃತಿಗಳು ಯಾವುವು ಅಂತ ನೋಡೋದಾದರೆ ಹೆಬ್ಬೆರಳು, ಗಿಳಿವಿಂಡು, ನಂದದೀಪ, ಚಿತ್ರಭಾನು. ಖಂಡಕಾವ್ಯ ಗೋಲ್ಕತ್ತದ ಯೇಸುವಿನ ಕೊನೆಯ ದಿನ. ಖಂಡಕಾವ್ಯ ವೈಶಾಖಿ ಬುದ್ಧನ ಕೊನೆಯ ದಿನಗಳು. ಸ್ನೇಹಿತರೆ, ಇಷ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬರ್ನ ಹಾಗೆ ಅಂತ ಹೇಳ್ತಾ ಇದ್ದೀನಿ. ಇದರ PDF ಅನ್ನು ಸ್ನೇಹಿತರ ಸದ್ಯದಲ್ಲಿಯೇ ಹೇಗೆ ಸಿಗುತ್ತೆ ಏನು ಅಂತ ಇನ್ನೊಂದು 2-3 ಕ್ಲಾಸ್ಗಳಿದೆ, ಅದನ್ನು ಮುಗಿಸಿ ನಿಮಗೆ ಕಂಪ್ಲೀಟ್ PDF ಅನ್ನು ಕನ್ನಡದ್ದನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದ.